ಪಾವಂಜೆ ಮೇಳವನ್ನ ಆಡಿಸಿದವರು ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ ಅನ್ನುವ ಅಭಿಪ್ರಾಯಗಳನ್ನ ಅವರಿಂದಲೇ ಕೇಳ್ತಾ ಬಂದಿದ್ದು, ಸುಬ್ರಹ್ಮಣ್ಯನ ಸೇವೆಯಿಂದ ಎಲ್ಲರಿಗೂ ಒಳಿತಾಗಿದೆ ಎಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಅಭಿಪ್ರಾಯಪಟ್ಟರು. ಅಸೈಗೋಳಿಯ ಕೇಂದ್ರ ಮೈದಾನದಲ್ಲಿ ಯಕ್ಷಮಿತ್ರರು ಅಸೈಗೋಳಿ ವತಿಯಿಂದ ಜರುಗಿದಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಇವರಿಂದ ಗಜೇಂದ್ರ ಮೋಕ್ಷ, ಅಮೃತ ಪಾಹರ, ಮಕರಾಕ್ಷ ಕಾಲಗ, ಸುಧಾನ್ವ ಮೋಕ್ಷ ಯಕ್ಷಗಾನ ಬಯಲಾಟದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪಾವಂಜೆ ಮೇಳ ಆರಂಭವಾಗಿ 5 ವರ್ಷಗಳಾಯಿತು. 132 ಆಟ ವರ್ಷದಲ್ಲಿ ಆಡಿಸುವವರಿದ್ದಾರೆ. ಸುಬ್ರಹ್ಮಣ್ಯನ ಸೇವೆ ನಡೆಸಿದ ನಂತರ ಬಹಳಷ್ಟು ಅನುಗ್ರಹವಿದೆ ಅನ್ನುವವರೇ ಹೆಚ್ಚು. ಸುಬ್ರಹ್ಮಣ್ಯನ ಆರಾಧಿಸಿ ಎಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಮುಂದುವರಿಯುವುದರಿಂದ ಯಶಸ್ಸಿನಿಂದ ಮೇಳ ಮುಂದುವರಿತಾ ಇದೆ ಎಂದರು. ಪಾವಂಜೆ ಮೇಳ ಪ್ರಾರಂಭವಾಗಿ 5 ವರ್ಷ ಆಯಿತು. ಈ 5 ವರ್ಷದಲ್ಲೂ ನಿರಂತರ ಸೇವೆ ಮಾಡಿ ಅವರು ಹರ್ಷಿತರಾಗಿದ್ದಾರೆ, ಅವರು ಪುಳಕಿತರಾಗಿದ್ದಾರೆ. ಅವರಿಗೆ ಚೌಕಿಯಲ್ಲಿ ಬಂದು ನನ್ನಲ್ಲಿ ಹೇಳಿದ ಮಾತು ಅದೇ, ನನಗೆ ಸುಬ್ರಹ್ಮಣ್ಯ ದೇವರು ಯಾವುದರಲ್ಲಿ ಕಡಿಮೆ ಮಾಡಿಲ್ಲ ಈ ಯಕ್ಷಗಾನವನ್ನು ಆಡಿಸಿದ ನಂತರ ಅಂತ. ಇದು ನಿಜವಾದ ಮನಸ್ಸಿನಿಂದ ಹೃದಯದಿಂದ ಬರುವಂತಹ ಮಾತು. ನಮ್ದು ಪಾವಂಜೆ ಮೇಳದಲ್ಲಿ ನೀವು ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ಲೀಸ್ಟ್ ನೋಡ್ತಾ ಇದ್ದೀರಿ, ಸುಮಾರು 132 ಆಟ ಪರ್ಮನೆಂಟ್. 5 ವರ್ಷ ಕೂಡ ಆಡಿಸಿದವರಿದ್ದಾರೆ. 132 ಆಟ ಪರ್ಮನೆಂಟ್ ಆಟ. ಒಂದು ವರ್ಷದಲ್ಲಿ 180 ಆಟಗಳಾಗ್ತದೆ ಸಾಧಾರಣವಾಗಿ. ಆಚೆ ಈಚೆ 4-5 ಆಟ ಹೆಚ್ಚು ಕಮ್ಮಿ ಆಗ್ಬಹುದು. ಅದರಲ್ಲಿ ಸುಮಾರು 90% ಯಕ್ಷಗಾನ ಆಡಿಸುವವರು ಕೂಡ ಹೇಳುವಂತ ಮಾತಾದೆ, ನಮ್ಗೆ ಸುಬ್ರಹ್ಮಣ್ಯನ ಸೇವೆ ಮಾಡಿದ ನಂತರ ನಾವು ಹೀಗಾದ್ವಿ, ಇಷ್ಟು ನಮಗೆ ಒಳ್ಳೇದಾಯ್ತು, ಸುಬ್ರಹ್ಮಣ್ಯ ಅನುಗ್ರಹ ನಮಗೆ ಮಾಡಿದ್ದಾನೆ ಅಂತ. ಅಂದ್ರೆ ಆ ದೇವಸ್ಥಾನದ ಅರ್ಚಕರು ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತೆ ನಮ್ಮ ಪಾವಂಜೆ ಮೇಳದ ಎಲ್ಲ ಕಲಾವಿದರು ಅಷ್ಟು ಸುಬ್ರಹ್ಮಣ್ಯನನ್ನು ಆರಾಧಿಸಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಯಕ್ಷಗಾನ ಆಡಿಸುವವರಿಗೆ ಒಳ್ಳೇದಾಗಬೇಕು ಅಂತ ನಾವು ಬೇಡ್ತೇವೆ. ಆ ನಿಟ್ಟಿನಲ್ಲಿ ಆ ಸುಬ್ರಹ್ಮಣ್ಯ ದೇವರು ಅವರಿಗೆ ಒಳ್ಳೇದು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಭಾಗ್ಯ ಎಲ್ರಿಗೂ ಸಿಗ್ಲಿ ಎಂಬುದಾಗಿ ಆಶಿಸುತ್ತಾ ಭಾವಿಸುತ್ತಾ ರವಿಯಣ್ಣನ ಕಲಾ ಸೇವೆ ನಿರಂತರ 5 ವರ್ಷದಲ್ಲಿ ಕೂಡ ಕಲಾವಿದರುಗಳಿಗೆ ಸನ್ಮಾನವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಸನ್ಮಾನ ಸ್ವೀಕರಿಸಿದ ಕಲಾವಿದ ಸುಬ್ರಯ್ಯ ಹೊಳ್ಳ ಮಾತನಾಡಿ, ಕಲಾರಂಗದಲ್ಲಿ ಕಲಾವಿದರನ್ನ ಅಭಿನಂದಿಸುತ್ತಾರೆ ಅನ್ನುವ ಸಂಕಲ್ಪ ಮಾಡ್ತಾರೆಂದಲ್ಲಿ ರಂಗದಲ್ಲಿ ಕಲಾವಿದರನ್ನಾಗಿ ಒಪ್ಪಿಕೊಂಡಿದ್ದಾರೆ ಅನ್ನೋದು ಅರ್ಥ. ಕಲಾವಿದರ ಪಾತ್ರ ನಿರ್ವಹಣೆಗಳನ್ನ ನೋಡ್ತಾ ಬೆಳೆದು ನಿಂತವ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಟ್ಟುವ ಮೂಲಕ ಕಲಾವಿದರಿಗೆ ಆಶ್ರಯದಾತರಾದ್ರು. ಇಲ್ಲವೆಂದಲ್ಲಿ ಹಿಂದೆಯೇ ಕಲೆಯಿಂದ ಹೊರಗೆ ಉಳಿಯುವ ಚಿಂತನೆಯಲ್ಲಿದ್ದನು. ಮನೆಯಿಲ್ಲದ ಕಲಾವಿದರಿಗೆ ಮನೆ ಕಟ್ಟಿಕೊಟ್ಟವರು. ಬೇರೆ ಮೇಳಕ್ಕೆ ಮಾತು ಕೊಟ್ಟಿದ್ದವನಿಂದಾಗಿ ಪಾವಂಜೆ ಮೇಳಕ್ಕೆ ಬರುವಾಗ ತಡವಾಗಿತ್ತು. ಪಾವಂಜೆ ಮೇಳ ಎಂದಲ್ಲಿ ಎಲ್ಲಾ ಕಲಾವಿದರೊಂದಿಗೆ ಸಂಪರ್ಕ ಇದ್ದವರು. ಪಾವಂಜೆ ಸುಬ್ರಹ್ಮಣ್ಯ ಕ್ಷೇತ್ರ ಮತ್ತು ಸತೀಶಣ್ಣನವರ ಮಧ್ಯೆ ತುಂಬಾ ಶಕ್ತಿಯುತವಾಗಿ ಕಲಾವಿದನಾಗಿ ಮುಂದುವರಿಯುತ್ತಿರುವುದರಿಂದ ಮಾಧ್ಯಮ ಅಕಾಡೆಮಿಯಂತಹ ಪ್ರಶಸ್ತಿ ದೊರಕಿತ್ತು. ಪಾವಂಜೆ ಮೇಳವೆಂದಲ್ಲಿ ಮಳೆಗಾಲ ವೈಶಾಖದಲ್ಲಿಯೂ ತಮ್ಮವರೆಂದು ನೋಡಿಕೊಳ್ಳುವ ವ್ಯವಸ್ಥೆ ಇದೆ. ಕಲಾವಿದರನ್ನು ಎಲ್ಲರೂ ಗುರುತಿಸಿ ಹರಸುವಂತಾಗಿರಲಿ ಎಂದರು. 4 ಮಂದಿಗಳನ್ನು ಜೊತೆ ಸೇರಿಸಿ ವೇದಿಕೆಯಲ್ಲಿ ಮಾಡಿದಂತಹ ಈ ಅಂಗೀಕಾರಕ್ಕೆ ನಾನು ಕೃತಜ್ಞ. ಕಲಾರಂಗದಲ್ಲಿ ಒಬ್ಬ ಕಲಾವಿದನನ್ನು ಸನ್ಮಾನಿಸ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ ಅಂತಾದರೆ ನಮ್ಮನ್ನು ಈ ರಂಗದಲ್ಲಿ ಕಲಾವಿದ ಅಂತ ಅಂಗೀಕರಿಸಿದ್ದಾರೆ ಅಂತ ಅರ್ಥ. ನಿಜವಾಗಿ ನಾನು ಕಲಾವಿದ ಅಂತ ಪೂರ್ಣ ಪ್ರಮಾಣದಲ್ಲಿ ಹೇಳುವುದಿಲ್ಲ. ಕಲಾವಿದ ಅಂದರೆ ಆ ಕಲೆಯ ಬಗ್ಗೆ ಪರಿಪೂರ್ಣ ಅರಿವಿರುವವನಾಗಿರಬೇಕು. ನಾನೊಬ್ಬ ವೇಷಧಾರಿ ಅಂತ ಒಬ್ಬಲ್ಲ ಅಷ್ಟೇ. ನನ್ನ ವ್ಯಾಪ್ತಿಗೆ ನಾನು ಅಷ್ಟನ್ನೇ ಹೇಳಬಲ್ಲ, ವೇಷಧಾರಿ. ಈ ಕಲೆಯಲ್ಲಿ ಪರಿಪೂರ್ಣವಾದಂಥ ಅನುಭವ ಹೊಂದಿದ್ದೇನೆ ಅಂತ ಹೇಳಲಿಕ್ಕೆ ನನಗಿನ್ನೂ ಧೈರ್ಯ ಇಲ್ಲ. ಯಾಕೆಂತಂದರೆ ಈ ಹಿಂದೆ ಆದಂಥ ಎಷ್ಟೋ ಮಂದಿ ಕಲಾವಿದರ ಪ್ರತಿಭೆಗಳನ್ನು, ಅವರ ಪಾತ್ರ ನಿರ್ವಹಣೆಯನ್ನು ನೋಡ್ತಾ ಬೆಳೆದವನು ನಾನು. ಅವರೆಲ್ಲ ಏರಿದ ಎತ್ತರಕ್ಕೆ ನನಗೆ ಇನ್ನೂ ಏರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಒಂದು ಕಾಲಕ್ಕೆ ವಿರಮಿಸ್ತೇನೆ ಅಂತ ಹೊರಟಿದ್ದೆ. ನನ್ನ ಆತ್ಮೀಯರು ಯಕ್ಷಗಾನದ ಉದ್ಧಾರಕ್ಕಾಗಿಯೇ ಒಂದು ಆವಿರ್ಭಾವ. ಅವರಿಲ್ಲಿ ವೇದಿಕೆಯಲ್ಲಿದ್ದಾರೆ ಅಂತ ಹೊಗಳುವುದಲ್ಲ, ಅವರಿಲ್ಲದಿರುವಾಗಲೂ ಹೊಗಳುತ್ತಿದ್ದೆ ನಾನು. ಯಕ್ಷಧ್ರುವ ಎಂಬಂತಹ ಒಂದು ಸಂಸ್ಥೆಯನ್ನು ಪಟ್ಲ ಟ್ರಸ್ಟ್ ಎಂಬಂತಹ ಸಂಸ್ಥೆಯನ್ನು ಕಟ್ಟಿ ಎಷ್ಟೋ ಮಂದಿ ಕಲಾವಿದರಿಗೆ ಈ ಕಾಲಕ್ಕೆ ಆಶ್ರಯದಾತರಾದವರು. ಅವರು ನೋಡಿ, ಅವರಿಗೆ ಭೇದ ಇಲ್ಲ. ಯಕ್ಷಗಾನ ಕಲಾವಿದರನ್ನು ಮಾತ್ರ ಅಂತ ನೋಡುವುದಿಲ್ಲ. ಈಗ ಹೋದ ವರ್ಷದಿಂದ ಕಲಾವಿದರು ಯಾರೆಲ್ಲ ಇದ್ದಾರೆ ಅಂತ, ಯಕ್ಷಗಾನ, ಆಮೇಲೆ ನಾಟಕ ಕಲಾವಿದರು, ಪ್ರಾಸಾದನ ಕಲಾವಿದರು, ಈ ರಘುವಣ್ಣನಂಥವರು ಎಲ್ಲವರನ್ನು ತನ್ನ ವರ್ತುಳದೊಳಗೆ ಸೇರಿಸಿಕೊಂಡು ಅವರಿಗೆಲ್ಲ ಒಬ್ಬ ಮಾರ್ಗದರ್ಶಕರಾಗಿ, ಅವರ ಉದ್ಧಾರಕರಾಗಿ, ಅವರ ಕಷ್ಟ ಸುಖ ನೋವು ನಲಿವುಗಳಿಗೆ ತಾನೂ ಸ್ಪಂದಿಸುತ್ತಾ ತನ್ನಿಂದ ಆದಷ್ಟು ಶಕ್ತಿ ಮೀರಿ ಅಂತಲೂ ಹೇಳ್ಬೋದು ಕೊಡುತ್ತಾ, ಯಾರಿಗೆಲ್ಲ ಮನೆ ಆಯಿತು ನೋಡಿ, ಈಗ ಬೇಕಾದರೆ ಕೇಳಿ ಅವ್ರ ಲೀಸ್ಟ್, ಅವರೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಮಂದಿಗಳು ಮನೆ ಹೊಂದಿ ಒಬ್ಬ ಗೃಹಸ್ಥನಾಗಿ ಕಾಲ ಕಳೀಲಿಕ್ಕೆ ಅವರದ್ದಾದಂಥ ಕಷ್ಟಗಳಿಗೆ ತಾನು ಸ್ಪಂದಿಸಿ ಅವರಿಗೆ ಬೇಕಾದ ಕೊಡುಗೆಯನ್ನು ನೀಡಿ ಈ ಕಾಲಕ್ಕೆ ಸ್ಪಂದಿಸುತ್ತಿರುವಂತಹ ಸತೀಶ್ ಅಣ್ಣನ ಮಾತಿಗೆ ನಾನು ಸೋತು ಕಟ್ಟು ಬಿದ್ದವರ ಜೊತೆಗೆ ತಿರುಗಾಟ ಮಾಡ್ತಾ ಇದ್ದೆ. ನಾನು ಮೊದಲೇ ಬರಬೇಕಾದವ.
ಬೇರೊಂದು ಮೇಳಕ್ಕೆ ಮಾತು ಕೊಟ್ಟುದರಿಂದ ಆ ಮಾತಿಗಾಗಿ ನಾನು ಅವತ್ತು ಹೋಗಿದ್ದೆ. ಇಲ್ಲ ಅಂತಾದರೆ ನಾನು ಪಾವಂಜೆ ಮೇಳದಲ್ಲಿ ಅವತ್ತಿನಿಂದಲೇ ದುಡಿಯಬೇಕಾದ್ದು. ಸತೀಶ್ ಅಣ್ಣನ ವಿಷಯ ಹಾಗಾದರೆ ಪಾವಂಜೆಯವರು ಸಾಮಾನ್ಯರಲ್ಲ. ಎಷ್ಟು ದೊಡ್ಡ ಕಲಾಪ್ರಿಯರು ಅಂತಂದರೆ ಪಾವಂಜೆ ಮೇಳದಲ್ಲಿರುವವರು ಅಂತಲ್ಲ, ಬೇರೆ ಅನ್ಯನ್ಯ ಮೇಳಗಳಲ್ಲಿರುವಂತಹ ಕಲಾವಿದರು ಅವರ ಸಂಪರ್ಕ ಇರುವವರಿಗೆಲ್ಲ ಗೊತ್ತಿದೆ, ಪಾವಂಜೆಯವರ ಸಂಪರ್ಕ ಇದ್ದವರಿಗೆ. ಈಗ ನಾನು ಆ ಮೇಳದಲ್ಲಿದ್ದೇನೆ. ಎಷ್ಟು ಧೈರ್ಯ ಅಂದರೆ ನನಗೆ ಆಧಾರ ಅಂತಲೇ ಧೈರ್ಯದಲ್ಲಿದ್ದೆ. ನನಗೆ ಆಧಾರ, ನಾನು ಮುಖಸ್ತುತಿ ಹೇಳುವುದಲ್ಲ, ನನಗೆ ಎಲ್ಲಿಯವರೆಗೆ ಭರವಸೆ ಅಂದರೆ ನಾನು ಹೆದರುವುದೇ ಇಲ್ಲ. ಅಷ್ಟು ಭರವಸೆ ಅವರದ್ದು. ಅಲ್ಲಿಯ ಬ್ರಾಹ್ಮಣರಾಗಲಿ, ಉಳಿದ ಕೆಲಸಗಾರರಾಗಲಿ, ಒಂದು ಕಡೆಯಲ್ಲಿ ಸತೀಶ್ ಅಣ್ಣ, ಒಂದು ಕಡೆಯಲ್ಲಿ ಪಾವಂಜೆ, ಇವರೆಲ್ಲರ ಮಧ್ಯೆ ನಾನು ಈಗ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತನಾದ ಈ ಕಾಲಕ್ಕೆ. ನನಗೆ 60 ವರ್ಷ ತುಂಬುವ ಕಾಲಕ್ಕೆ ನಾನು ಪಾವಂಜೆಗೆ ಬರುವಾಗ ನನಗೆ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಪುರಸ್ಕೃತ. ಅದರಲ್ಲಿರುವಂಥ ಸದಸ್ಯರೆಲ್ಲ ಒಮ್ಮತದಿಂದ ಸುಬ್ರಾಯವರಿಗೆ ಕೊಡಬೇಕು ಅಂತ ಒತ್ತಾಯಿಸಿದರು. ವೇದಿಕೆ ಈಗಲೂ ಸಭೆಯಲ್ಲಿದ್ದಾರೆ ಕೆಲವರು. ನಾನು ಏನು ಇನ್ಫ್ಲುಯೆನ್ಸ್ ಮಾಡಿದ್ದಲ್ಲ, ಅವರೇ ಕೊಡಲೇಬೇಕು ಅಂತ. ನಾನು ಈ ಸಂದರ್ಭಕ್ಕೆ ಬರುವಾಗ ಎಲ್ಲ ಸಂಪನ್ನಗೊಳ್ಳುವ ಕಾಲ ಇದು ನನ್ನ 60ರಲ್ಲಿ ಪಾವಂಜೆ ಮೇಳದಲ್ಲಿ. ಹಾಗೆ ಒಂದು ಕಡೆಯಲ್ಲಿ ಪಾವಂಜೆಯವರು ಅವರದ್ದಾದಂತಹ ಕಲಾ ಸೇವೆ, ಅವರದ್ದಾದಂತಹ ಯಕ್ಷ ಪ್ರೀತಿ, ಅವರ ಬಂಧುಗಳು ಅಂತ ನೋಡಿಕೊಳ್ತಾ ಇದ್ದಾರೆ. ಮೇಳದವರು ಅಂತ ಪ್ರತ್ಯೇಕ ನೋಡುದಿಲ್ಲ. ಉಳಿದ ಕ್ಷೇತ್ರಗಳಲ್ಲಿ ಹೇಗಿರ್ತಾರೆ ಗೊತ್ತಿಲ್ಲ. ಆದರೆ ಪಾವಂಜೆ ಅವರು ಹೇಗಂದ್ರೆ ಮಳೆಗಾಲದಲ್ಲಿಯೂ ವೈಶಾಖದಲ್ಲಿಯೂ ಕಲಾವಿದರನ್ನು ಅತ್ಯಂತ ಚಂದದಲ್ಲಿ ನಮ್ಮವರು ಎಂಬ ಭಾವನೆಯಿಂದ ನೋಡಿಕೊಳ್ತಾ ಇದ್ದಾರೆ. ಅವರಿಗೆ ಮೇಳೈಸಿದವರು ಸತೀಶ್ ಅಣ್ಣ. ಇವರ ಉದ್ದೇಶವೂ ಅದುವೆ, ಅವರ ಉದ್ದೇಶವೂ ಅದುವೆ. ಹಾಗೆ ಇಬ್ಬರು ಶ್ರೇಷ್ಠವಾದಂತಹ ಉದ್ದೇಶವನ್ನು ಹೊಂದಿದವರ ಜೊತೆಗೆ ನಾನು ತಿರುಗಾಟ ಮಾಡ್ತಾ ಇದ್ದೇನೆಂಬಂತಹ ಒಂದು ಒಳ್ಳೆ ಭರವಸೆ ನನ್ನ ಚಿತ್ತಕ್ಕೆ ಬಂದಿದೆ. ಹಾಗಾಗಿ ನಾನು ರಂಗದಲ್ಲಿ ದುಡಿತಲೂ ಇದ್ದೇನೆ. ಈಗ ಕಲಾ ಮಾತೆ ಎಲ್ಲರನ್ನು ಪೋಷಿಸಲಿ, ಹೀಗೆ ನಿರಂತರವಾಗಿ ಇವರಿಗೆ ಯಕ್ಷಗಾನ ಸೇವೆ ಮಾಡುವಂಥದ್ದು, ನನ್ನ ಆಗಿರುವಂತಹ ಕಲಾವಿದರನ್ನು ವೇದಿಕೆಯಲ್ಲಿ ಗೌರವಿಸುವ, ಸನ್ಮಾನಿಸುವ ಸೌಭಾಗ್ಯ ಆ ಭಗವಂತ ಪ್ರಣವಾಕ್ಷರ ಪ್ರತಿಪಾದ್ಯೆಯಾದಂತಹ ಶ್ರೀ ಮಹಾದೇವಿ ಅನುಗ್ರಹಿಸಲಿ ಎಂಬ ಹಾಗೆ ಬೇಡ್ತೇನೆ. ಜೊತೆಗೆ ಸಹೃದಯರಾದ, ಕಲಾಪ್ರಿಯರಾದ ನೀವೆಲ್ಲರೂ, ಕಲಾ ಪೋಷಕರಾದ ನೀವೆಲ್ಲರೂ ಕಲಾವಿದರಾದಂತ ನಮ್ಮನ್ನು ಹರಸಬೇಕು. ಈ ಸಂದರ್ಭ ಯಕ್ಷಧ್ರುವ ಫೌಂಡೇಶನ್ನ ಪಟ್ಲ ಸತೀಶ್ ಶೆಟ್ಟಿ, ಯಕ್ಷಗಾನ ಕಲಾವಿದರಾದ ಸುಬ್ರಯ್ಯ ಹೊಳ್ಳ ಕಾಸರಗೋಡು, ದಿವಾನ ಶಿವಶಂಕರ ಭಟ್, ಮಾಧವ ಬಂಗೇರ ಕೊಲತ್ತ ಮಜ್ಜಲು, ರಘುಶೆಟ್ಟಿ ನಾಲ ಹಾಗೂ ಶ್ರೀದೇವಿ ಕ್ಯಾಟರಿಂಗ್ ಮಾಲಕ ಉದಯ್ ಭಟ್ಟ ಸೇಗೋಳಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಯಕ್ಷಮಿತ್ರರು ಅಸಾಯಿಗೋಳಿ ಯು ಅಧ್ಯಕ್ಷರಾದ ರವಿಶಂಕರ್ ಭಟ್ಟ ಸೇಗೋಳಿ, ಪರಮೇಶ್ವರ ಭಟ್, ಶಬರೀಶ್ ಭಟ್, ಅರುಣ್ ಭಟ್ಟ ಉಪಸ್ಥಿತರಿದ್ದರು. ವಿನಯ್ ಕೃಷ್ಣ ಕುರ್ನಾಡು ನಿರೂಪಿಸಿ ವಂದಿಸಿದ್ರು. ಸರಸವಾದು ನಿಮಗೆ ನಿಮ್ಮ
ಬರುವೆ ವಾಣಿ ಕೇಳಿಗಾಗಿ ಹೊರಡಿರಿ ಸತಿ ಬರುವೆ 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 ವಾಣಿ ಕೇಳಿಗಾಗಿ ಹೊರಡಿರಿ ಸತಿ ಸೌಂದರ್ಯವನು ಪರಿವಂತ ಕೆಲವು ದಿವಸವಿರುವುದಿಲ್ಲ ಸರಸವಾದ ನಿಮಗೆ ನಿಮ್ಮಂತಗಿಯ ನಿಮ್ಮ ಅಂತರ್ಯ ನನಗೆ ಮೆಚ್ಚುಗೆ. ನಾನು ಬರಬೇಕು ಅಂತ ಹಠ ಹಿಡಿತಾ ಇದ್ದೀನಿ. ಈ ಹೆಣ್ಣು ಮಕ್ಕಳಲ್ಲಿ ಒಂದು ವಿಷಯ ಉಂಟು. ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಹಠ ಹಿಡಿತಾರೆ, ಬರಲೇಬೇಕು. ನಾನು ಬರ್ತೇನೆ ಅಂತ ಹೇಳಿದ್ರೆ ಅವರಿಗೆ ಆಚೆ ಗೊಡವೇ ಇರುವುದಿಲ್ಲ. ಇವತ್ತು ಬೇಡ ನಾಳೆ ಹೋಗುವ ಅಂತ ಹಾಗೆ ನಿಮಗೆ ಉಲ್ಲಾಸ ಮತ್ತು ಹೆಚ್ಚಾಗುವುದಕ್ಕೆ ಬೇಕಾಗಿ ನಾ ಬರುವುದಿಲ್ಲ ಅಂತ ಹೇಳಿದೆ. ಈಗ ವಿನೋದ ಮಾಡಿದ್ದೇನೆ. ಹೌದಪ್ಪ, ಈಗ ಬರಲೇಬೇಕು ಅಂತ ಹಠ ಹಿಡಿದಿದ್ದೆ. ಸಂತೋಷವಾಯಿತು. ಹೌದು, ನನಗೂ ಈ ಕಾರ್ಯದ ಒತ್ತಡದಿಂದ ಹಲವು ಸಮಯಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಜಾಡ್ಯ ಆವರಿಸಿ ಅವರು ಹೌದಪ್ಪ ಅಲ್ಲಿಗೆ ಓಡುದು ಒಂದು ನಮ್ಮ ಜೊತೆ ಬರ್ತೀರಿ ಅಂತ ಒಪ್ಪಿಕೊಂಡಿದ್ದೀರಿ. ಒಂದು ನಿಬಂಧನೆ ಉಂಟು, ನಮ್ಮ ಜೊತೆ ನೀರಾಟಕ್ಕೆ ಬರ್ತಿದ್ದೀರಿ, ಮತ್ತೆ ಅಲ್ಲಿಂದ ಬೇರೆ ಆಟ ಉಂಟು ಹೇಳಿ ಹೋಗ್ಲಿಕ್ಕಿಲ್ಲ. ನಮ್ಮೊಟ್ಟಿಗೆ ಇರ್ಬೇಕು. ಮೊದಲು ನೀವು ಇಲ್ಲೇ ನಮ್ಮೊಟ್ಟಿಗೆ ನಿಬಂಧನೆ ಹಾಗಲ್ಲ, ಎಲ್ಲವನ್ನೂ ಸಮಯೋಚಿತವಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲನ್ನು ಸುಸ್ಥಿತಿಯಲ್ಲೇ ನೋಡಿಕೊಂಡು ನನ್ನದ್ದಾದಂತಹ ಕಾರ್ಯವನ್ನ ನಾನು ಮಾಡ್ತಲೇ ಇರ್ತೇನೆ.